ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಇನ್ನು ನನಗೆ ಸಮನಾರು, ನನಗೆ ಸರಿ ಸಮನಾಗಿ ನಿಲ್ಲುವ ವೀರನು ಧೀರನು ಅದಾವನಿರುವನು. ಈ ಅಖಂಡ ಭರತಖಂಡ ನನ್ನ ಅಧೀನದಲ್ಲಿರಲೇಬೇಕು. ಹಸ್ತಿನಾವತಿಯ ರತ್ನಖಚಿತವಾದ ರಾಜಸಿಂಹಾಸನ ನನ್ನ ಕೈ ವಶ. ಮತ್ತು ರತ್ನ ವಜ್ರ ವೈಡೂರ್ಯಗಳಿಂದ ರಾರಾಜಿಸುತ್ತಿರುವ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಎಲವೋ ದ್ವಿತೀಯ ಪಾಂಡವ ಮಾರ್ಗರದ ಒಕ್ಕೆ ಬರುತ್ತಿರುವ ಭೀಕರ ಮಹಾ ಸಂಗ್ರಾಮದಲ್ಲಿ ಈ ನನ್ನ ಒಕ್ಕಿನ ಗದೆಯಿಂದ ನಿನ್ನ ಉಡಲನ್ನು ಚಿತ್ರ ಮಾಡುವೆ ಹೋಗಲೇ. ನಾನು ಚಮದಂಕಮಲ್ಲನೆ, ಸುಯೋಧನನೇ. ಎಲವೋ ದ್ವಿತೀಯ ಪಾಂಡವ, ಇದಕ್ಕೆ ಹಟ್ಟಿ ಬಂದ ಪಾಂಡವರನ್ನು ಧರ್ಮಕ್ಷೇತ್ರ ಕುರುಕ್ಷೇತ್ರ, ಪಾಂಡವರ ಗದೆಯಂದ ಕ್ಷೇತ್ರ. ಧರ್ಮಕ್ಷೇತ್ರ ಕುರುಕ್ಷೇತ್ರ, ಪಾಂಡವರ ಗದೆಯಂದ ಕ್ಷೇತ್ರ. ಕೃಷ್ಣನೆಂದು ಪಡೆದೆಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ಒಂದು ಪಾಂಡವ ಸೈನ್ಯ. ಕೃಷ್ಣನೆಂದು ಪಡೆದೆಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ಒಂದು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಪಾಂಡವರಿಗದೆ ಯುದ್ಧ ಕ್ಷೇತ್ರ. ಗೋಣ ಹಚ್ಚತಾಮರು ಶಲ್ಯ ಶಗುನ ಸೈನ್ಯವಾರು ಸಮರ ವೀರರು. ಗೋಣ ಹಚ್ಚತಾಮರು ಶಲ್ಯ ಶಗುನ ಸೈನ್ಯವಾರು ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಪಾಂಡವರಿಗದ ಯುದ್ಧ ಕ್ಷೇತ್ರ. ಭೀಮನನ್ನ ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪರ್ತನೆ ಸಿರಹಾರಿಸುವ ವೀರಗಣ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪರ್ತನೆ ಸಿರಹಾರಿಸುವನು ವೀರಗಣ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಪಾಂಡವರಿಗದ ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿ ನನ್ನ ಕೈ ಸೇರಿದಂತೆ ಆರ್ಯವರ್ತೆ ಯೋಗಿ ಶ್ರೇಷ್ಠನು ಭಗವಾನ್ ವಾಸುದೇವನು ನನ್ನ ರಥ ಸಾರಥಿಯಾಗಲು ಸಮ್ಮತಿಸಿದನು. ಯಾದವಾಗ್ಯು ಪಾಂಡವರ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಪರಮಾತ್ಮ ವಾಸುದೇವ, ಪರಮಾತ್ಮ ವಾಸುದೇವ, ಎಂತಹ ಕಾರ್ಯವನ್ನು ಮಾಡಿದೆ ಬೆಟ್ಟ ಪಾರ್ಥ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಬಿಟ್ಟಿಯಲ್ಲ ವಾಸುದೇವ. ಪಾರ್ಥ, ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಮತ್ತಿನ್ಯಾರು ಪಾರ್ಥ? ಸುಯೋಧನ. ಪರಮಾತ್ಮ ಪಾರ್ಥ, ಮಾಧವ ನಿನ್ನಯ ದಯದಿ, ಮಾಧವ ನಿನ್ನಯ ದಯದಿ ಜಗದಿ ಜಗದಿ ಪುರಹರಿ ನಿನ್ನಯ ಒಲುಮೆಯ ಬಾರದೆ. ಪುರಹರಿ ನಿನ್ನಯ ಒಲುಮೆಯ ಬಾರದೆ.
ಕಾದುರಗೆ ಕರ್ಕೋಜಯ ಕರ್ದೊಳು ಕಾದಿವ ದೃಢದಿ ತರಾದೊಳು ಕಾದಿವ ದೃಢದಿ ಜಗದಿರು ಗೋಚೆ ಕರುದಿರದಿ ನಡೆಸಿ ಜಗದಿರು ಗೋಚೆ ಕರುದಿರದಿ ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕಾತನು ನೀನೆ ವಿಜಯಕ್ಕೆ ಕಾರಣ ಕಾತನು ನೀನೆ ಸಾಹಸ ನಿಂದದು ಸಾಧು ಅವನಾನು ಸಾಹಸ ಸಾಧಿಸಿ ಅವನಾನು ಸಾಹಸ ನಿನ್ನದು ಸಾಧಿಸಿ ಅವನಾನು ಮತ್ತೇವಾ ಸಾಹಸ ನಿನ್ನದು ಸಾಧಿಸಿ ಅವನಾನು ಪಾಠನಿಂದ ಸಾಹಸ ನಿನ್ನದು ಸಾಧಿಸಿ ಅವನಾನು ಪಾಠನಿಂದ ಯಗಿತವ ಪದತವೋ ನಾ ಬಯಸಿ ಪಾಠನಿಂದ ಯಗಿತವ ಪದತವೋ ನಾ ಬಯಸಿ ಅನವರತವೋ ನಿನ್ನ ಬಿಡದರೆ ಪೊರೆವೆ ಅನವರತವು ನಿನ್ನ ಬಿಡದರೆ ಪೊರೆವೆ ಮನದನು ಮಾನವ ಮನದನು ಮಾನವ ಬಿಡು ಬಿಡು ಪ್ರಿಯ ಸತ ಮನದನು ಮಾನವ ಬಿಡು ಬಿಡು ಪ್ರಿಯ ಸತ ಮನದನು ಮಾನವ ಬಿಡು ಬಿಡು ಪ್ರಿಯ ಸತ ಸಾಧಿಸು ಕಾರ್ಯ ಭಯವಿನ್ನು ಸಾಧಿಸು ಕಾರ್ಯಮ ಭಯದೇ ತಗೆಯನ್ನು ಸಾಧಿಸು ಕಾರ್ಯವ ಭಯದೇ ತಗೆಯನ್ನು ಸಾಧಿಸು ಕಾರ್ಯವ ಭಯದೇ ತಗೆಯನ್ನು ಸಾಧಿಸು ಕಾರ್ಯವ ಭಯದೇ ತಗೆಯನ್ನು ಮಾಧವ ನಿನ್ನಯ ದಯದೇ ದಯದೇ ಮಾಧವ ನಿನ್ನಯ ದಯದೇ ವಂದುವೆ ನಾಯವ ಭಯವಿಲ್ಲದೆ ಜಗದಿ ವಂದುವೆ ನಾಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬರದೆ ಮುರಹರಿ ನಿನ್ನಯ ಒಲುಮೆಯ ಬರದೆ ಮಾಧವ ನಿನ್ನಯ ದಯದೇ ಕೃಷ್ಣ ಕೃಷ್ಣ
ಪರಮಾತ್ಮ, ಪಾರ್ಥ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಪರಮಾತ್ಮ. ನೀನು ನನ್ನ ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನವಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ ಪರಮಾತ್ಮ. ನಿನ್ನ ವರದಾಸ್ತವು ನನ್ನ ರಥಾಶು ರಜ್ಜಿಗಳನ್ನು ಹಿಡಿಯಲಿ. ಆಗ ನಾನು ನೋಡುವುದು, ಶತ್ರುಗಳು ನೋಡುವುದು, ಹೆಚ್ಚೇನು ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಈ ಶಾಸನ ದಂಡವು ನಲಿಯುವುದು. ನಿಯತಿಯ ವಕ್ಷದಲ್ಲಿ ಮಾನವ ಜೀವನ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು ಪರಮಾತ್ಮ. ಪಾರ್ಥ, ಒಂದು ನಿನ್ನ ಒಳ್ಳೆಯ ನುಡಿಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡಿ. ಇರಲಿ, ಭಕ್ತರ ಇಚ್ಛೆಯನ್ನು ನೆರವೇರಿಸುವುದು ನನ್ನ ಆದ್ಯ ಕರ್ತವ್ಯ. ನೀನು ನಡೆ ಪಾರ್ಥ. ಧನ್ಯನಾದನು ಪರಮಾತ್ಮ, ಧನ್ಯನಾದನು. ಸದಾ ಸದಾ ಪರಮಾತ್ಮ. ಸದಾ ನಿನ್ನ ಹೃದಯೋ ವಾಸುದೇವ, ಸದಾ ನಿನ್ನ ಹೃದಯೋ ದೀನ ಬಂಧು ನಿಗಮಾಗಮ ದೀನ ಬಂಧು ನಿಗಮಾಗಮ ಗಣಿತ ಗುಣಗಣ ಗಣಿತ ಗುಣಗಣ ಜಗದ ವ್ಯಾಪಕ ಕೃಷ್ಣ 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 ಜಗದ ವ್ಯಾಪಕ ಜಗದ ಶಿವಾತ್ಮಕ ವ್ಯಾಪಕ ಜಗದ ಶಿವಾತ್ಮಕ ಜಗದ ವ್ಯಾಪಕ ಜಗದ ಶಿವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಗವತರ ಅಭಯ ಪ್ರದಾತ ಸಿಂಧು ಜಯನ ಸಿಂಧು ಜಯನ ಅರವಿಂದ ನಯನ ಪರಿ ಸಿಂಧು ಜಯನ ಅರವಿಂದ ನಯನ ಸದಾನಂದ ಅಭಯ ದಯದಿ ಶ್ರೀ ವಾಸುದೇವ ಸದಾ ನಿನ್ನ ಸದಾ ನಿನ್ನ ಸದಾ ನಿನ್ನ ಹೃದಯೋ ಪರಮಾತ್ಮ. ಈಗ ನನಗೆ ಅನಜ್ಞೆಯನ್ನು ಕೊಡು, ಪುನಃ ಬಂದು ತಾಕು. ಆಗಲಿ ಪಾರ್ಥ. ಸ್ವಾಮಿ,
ಸ್ವಾಮಿ ರುಕ್ಮಿಣಿ ಪ್ರಾಣೇಶ್ವರ ಪ್ರೇಯಸಿ ಬಾ ಬೇಗ ಪ್ರಿಯಾ ಪ್ರೇಯಸಿ ಬಾ ಬೇಗ ಮನಮೋಹನ ಪ್ರಿಯ ಬಾ ಬೇಗ ಮನಮೋಹನ ಬಾ ಬೇಗ ಸ್ವಾಮಿ ಬಾ ಬೇಗ ಪ್ರಿಯ ಬಾ ಬೇಗ ಸ್ವಾಮಿ ಪ್ರೇಯಸಿ ಅಂಬುದಿನಿದೆಯೆಂದು ಬಯಸಿ ಅನ್ನಂ ಸಂಭ್ರಮಗೊಳಿಸಿದ ಹರಿ ದೇವತೆ ಅಂಬುದಿನಿದೆಯೆಂದು ಬಯಸಿ ಅನ್ನಂ ಸಂಭ್ರಮಗೊಳಿಸಿದ ಹರಿ ದೇವತೆ ಜಾದು ಬೈಗನ್ನ ಹೃದಯ ರಂಗವ ಜಾದು ಬೈಗನ್ನ ಹೃದಯ ರಂಗವ ಮೋದದಿ ಸೆಳೆವಾ ಸಲಮಲ ಶ್ರೀ ಮೋದದಿ ಸೆಳೆವಾ ಸಲಮಲ ಶ್ರೀ ಅಂಬುದಿನಿದೆಯೆಂದು ಕಡಲ ಮಡಿ ಮೋಡಿ ಬಂದ ಮೋಡಿ ಕುಡಿ ನೋಡರಿ ಕಡಲ ಮಡಿ ಮೋಡಿ ಕುಡಿ ನೋಡರಿ ನಾಡಿ ಬಿಡಿಸಿಲ್ಲ ಹೃದಯ ಪಲಂಗದಿ ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ದಿಶಯಿ ಭಾರ್ಗವಿ ಆವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣದ ದಿಶಯಿ ಭಾರ್ಗವಿ ಶಿವಸತಿ ಭವಾನಿಯೋ ಆ ಬ್ರಹ್ಮನರ ಶಿವ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಿದಂತಹ ಮುಂಚಕ್ಕೆ ನಿತ್ಯ ಬಳುವಳಿ ಚಲುವೆ ನಿನ್ನ ರೂಪ ರಚಿಸಿದಂತಹ ಮುಂಚಕ್ಕೆ ನಿತ್ಯ ಬಳುವಳಿ ಚಲುವೆ ಸುರಭಿ ಶುಭೋದಯದಿ ಶ್ರೀದೇವಿಯ ವರಿಸಿದ ನಾ ಸುರಭಿ ಶುಭೋದಯದಿ ಶ್ರೀದೇವಿಯ ವರಿಸಿದ ನಾ ಬಂದೆನ್ನ ಬಂದಿಯೋಳ ಆನಂದ ಪಡಿಸು ಬಂದೆನ್ನ ಬಂದಿಯೋಳ ಆನಂದ ಪಡಿಸು ಅಂಬುದಿನಿದೆಯೆಂದು ದಯಿಸಿ ಅನ್ನಂ ಸಂಭ್ರಮಗೊಳಿಸಿದ ಹರಿ ದೇವತೆ ಜಾದು ಗೈಜನ್ನ ಹೃದಯ ರಂಗವ ಜಾದು ಗೈಜನ್ನ ಹೃದಯ ರಂಗವ ಓದದಿ ಸೆಳೆವಾ ಸಲಮಲ ಶ್ರೀ ಮೋದದಿ ಸೆಳೆವಾ ಸದಮಲ ಶ್ರೀ ಅಂಬುದಿನಿದೆಯೆಂದು ಭಾವದೇವನಿಲ್ಲ ಭಾವ ನಿರ್ಮಿಸಿದಾತ ನರಗುಣ ಜನಾರ್ದನ
ಪ್ರಿಯಾ ಸರ್ವದೇಶರಾಶ್ರಯ ದೇವಿದ ಕರುಣ ಮಾಡಿ. ಸ್ವಾಮಿ, ಪ್ರೇಯಸಿ, ಹಾಗಾದ್ರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರೇಯಸಿ. ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿಯೇ ಈವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ರುಕ್ಮಿಣಿ, ಸ್ವಾಮಿ, ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಇನ್ನೂ ಮುಂತಾದ ಮಹಾರಥಿಗಳು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿಯುವುದರೊಳಗೆ ಮಾನವ ರಾಶಿಯಲ್ಲದೆಷ್ಟು ಜನರು ಜೀವಂತವಾಗಿ ಉಳಿಯುವರು. ಯುದ್ಧ ಯುದ್ಧ, ಜಗತ್ತಿನ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ, ಪ್ರಭು, ಮಾನವ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲಿಕ್ಕೆ ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದು. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೇ ನೂತನ ಜಗತ್ತಿನ ಆವಿಷ್ಕಾರ. ಆಹಾ, ಯುದ್ಧವೆಂದು ಅನಿವಾರ್ಯ. ಆದರೆ ಆ ಯುದ್ಧದಿಂದ ನಾನೊಂದು ನೂತನ ಜಗತ್ತೊಂದನ್ನು ನಿರ್ಮಿಸಿನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸಿ, ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋರಿಸಿ ವೀರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಪುಣ್ಯದ ಬೀಜವೊಂದನ್ನು ನೆಡುವುದು. ಆಹಾ, ಆ ಪುಣ್ಯದ ಬೀಜವು ಅಂಕುರಿಸಿ ಮರವಾಗಿ ಮಾನವರಿಗೆ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಇನ್ನೂ ಮುಂತಾದ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು. ರುಕ್ಮಿಣಿ, ಸ್ವಾಮಿ, ನಿಮ್ಮ ಈ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ಮುರುಳಿಯ ಗಾನಕ್ಕೆ ಮನಸೋತೆಯ, ಎನ್ನ ಮನಸ್ಸಿನ ಹಾಸೆಯ ನೀ ಬಲ್ಲೆಯ, ಮನಸ್ಸಿನ ಹಾಸೆಯ ನೀ ಬಲ್ಲೆಯ, ಮುರುಳಿಯ ಗಾನಕ್ಕೆ ಮನಸೋತೆಯ. ಯಮುನಾ ತೀರಕ್ಕೆ ನೀರಾದೆಯಾರೆ, ರಾಧ ಯಮನತೆ ಗೋಪಾಲ ನಾನಾದೆ. ಯಮುನಾ ತೀರಕ್ಕೆ ನೀರಾದೆಯಾರೆ, ರಾಧ ಯಮನತೆ ಗೋಪಾಲ ನಾನಾದೆ. ಕನ್ನಯ್ಯ ಬಳಿಗೆ ಓಡೋಡಿ ನೀ ಬಲ್ಲೆ, ಕನ್ನಯ್ಯ ಬಳಿಗೆ ಓಡೋಡಿ ನೀ ಬಲ್ಲೆ. ಮುರುಳಿಯ ಗಾನಕ್ಕೆ ಮನಸೋತೆಯ, ಎನ್ನ ಮನಸ್ಸಿನ ಹಾಸೆಯ ನೀ ಬಲ್ಲೆಯ, ಮನಸ್ಸಿನ ಹಾಸೆಯ ನೀ ಬಲ್ಲೆಯ, ಮುರುಳಿಯ
ಮುರುಳಿಯ ಗಾನಕ್ಕೆ ಮನಸೋದೆಯ ನಿನ್ನಯ ಅನುರಾಗ ಅಲೆ ಅಲೆಯಾಗಿ ಕಾಂತಿಯ ಸುದೆಯಲ್ಲಿ ನಾ ತೇಲಿ ಬಂದೆ ನಿನ್ನಯ ಅನುರಾಗ ಅಲೆ ಅಲೆಯಾಗಿ ಕಾಂತಿಯ ಸುದೆಯಲ್ಲಿ ನಾ ತೇಲಿ ಬಂದೆ ನಿನ್ನಯ ಜೊತೆ ಸೇರಿ ಪರಿಪೂರ್ಣ ನಾನಾದೆ ನಿನ್ನಯ ಜೊತೆ ಸೇರಿ ಪರಿಪೂರ್ಣ ನಾನಾದೆ ಮುರುಳಿಯ ಗಾನಕ್ಕೆ ಮನಸೋದೆಯ ಎನ್ನ ಮನಸ್ಸಿನ ಹಾಸೆಯ ನೀ ಬಲ್ಲೆಯ ಮನಸ್ಸಿನ ಹಾಸೆಯ ನೀ ಬಲ್ಲೆಯ ಮುರುಳಿಯ ಗಾನಕ್ಕೆ ಮನಸೋದೆಯ ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುನ್ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸುವ ಹೊರತು ಮತ್ತಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯಾವರ್ತಕ್ಕೀಗ ಅಂತಹ ದುರವಸ್ಥೆ ಉಂಟಾಗಿದೆ ರುಕ್ಮಿಣಿ. ಸ್ವಾಮಿ, ಅಧಿಮಾನಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ವೀರರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತಾಗಿ ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಪ್ರಾಣೇಶ್ವರ, ಪ್ರೇಯಸಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿದೇವ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಪ್ರೇಯಸಿ, ಸ್ವಾಮಿ, ನಿನ್ನಿಚ್ಛೆಯಂತೆ ನಾನು ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸುವೆ. ಈ ದಿನವೇ ಹಸ್ತಿನಾವತಿಗೆ ತೆರಳುವನು. ಆದರೂ ನನ್ನ ಈ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು ಪ್ರೇಯಸಿ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದೆಯಾಮಯೇ ಮಂದರ ಗಿರಿಧರ ನರಸಿದೆಯಾಮಯೇ ಎಂದು ತಿಲಕಸಿ ಕಮಲಮುಖಿಯೇ ಸುಂದರಿಯೇ ಆನಂದದ ಎಂದು ತಿಲಕಸಿ ಕಮಲಮುಖಿಯೇ ಸುಂದರಿಯೇ ಆನಂದದ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ
ಮಂದಹಾಸದಿಂದವರಿಸಿ ಗಂಧ ಮಂದಹಾಸದಿಂದವರಿಸಿ ಮನ ಮಂದಿರದೊಳೆ ನೆಲೆಸಿ ಮನಮಂದಿರದೊಳು ನೆಲೆಸಿ ಪ್ರಣಯಾನಂದದ ತೊಳಿರಸದಿರುವ ಪ್ರಣಯಾನಂದದ ತೊಳಿರಸದಿರುವ ಕಲಿನ ತಾರೆಯೇ ಬಲವನ್ನು ತೋರುವೆ ಕಲಿನ ತಾರೆಯೇ ಬಲವನ್ನು ತೋರುವೆ ಚಲುವಿನ ತಾರೆಗೆ ಒಲವನ್ನು ತೋರುವೆ ನಿನ್ನು ಕುಲಾಗರಿ ಚಲುವಿನ ತಾರೆಗೆ ಒಲವನ್ನು ತೋರುವೆ ನಿನ್ನು ಕುಲಾಗರಿ ನಯನ ಮನೋದರಿಯೇ ಪ್ರಿಯ ಸುಂದರವದಗಳು ನಯನ ಮನೋದರಿಯೇ ಮಂದರ ಗಿರಿಧರ ನರಸಿದೆಯಾಮಯ ಮಂದರ ಗಿರಿಧರ ನರಸಿದೆಯಾಮಯ ಕಮಲ ಮುಖೆ ಸುಂದರಿಯೇ ಆನಂದದ ಕಮಲಮುಖೇ ಸುಂದರಿಯೇ ಮನೋದರಿಯೇ ಪ್ರಿಯ ಸುಂದರವದನೆ ನಯನ ಮನೋದರಿಯೇ
ಪರಮಾತ್ಮ ಪಂಚ ಪಾಂಡವರ ಪತ್ನಿ ಆಗಿದ್ರು ಸಹ ಈ ನನ್ನ ಬೆಚ್ಚರು ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿದೆ. ನಿಮಗಾದರೂ ಈ ನಿಮ್ಮ ಸಹೋದರಿ ಕಷ್ಟವರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ನೀವದೆಲ್ಲಿರುವಿರಿ? ಬೇಗನೆ ಬಂದು ಈ ನಿನ್ನ ಸಹೋದರಿ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದು. ಪಾಂಚಾಲಿ ಪಾಂಚಾಲಿ ನಿನ್ನ ಮನದೋಯಿಸಿದ ಕುಲಘಾತಕನಾರು ಕುಲಘಾತಕ ಏಕೆ ರೋಧಿಸೆ ಏಕೆ ರೋಧಿಸೆ ಕರುಣಿ ಮಣ್ಣಿಗೆ ನೀ ಏಕೆ ರೋಧಿಸೆ ಅಗ್ರದಲೊಬ್ಬೆಯ ಮೀರಿ ಚೀಕಟಿ ಕುರುಕುಲ ಸೇರಿ ಹೌದು ದೇವಿ ಅಗ್ರದಲೊಬ್ಬೆಯ ಮೀರಿ ಚೀಕಟಿ ಕುರುಕುಲ ಸೇರಿ ಶಿಕ್ಷಿಸು ಹೈ ಮದಾಂಧರ ಶಿಕ್ಷಿಸು ಹೈ ಮದಾಂಧರ ಮಕ್ಕಳಾಗದೆ ಚಿಂತೆಯ ಬಿಡಿಲು ಏಕೆ ರೋಧಿಸೆ ಕರುಣಿ ಮಣಿಯ ನೀ ಏಕೆ ರೋಧಿಸೆ ಬಿಡು ಬಿಡು ನಿನ್ನಯ ಹಳಲ ಬಗೆದಿರು ಬೆನು ದುರಳ ಹೊಡಲ ಹೌದಲ್ಲ ಬಿಡು ಬಿಡು ನಿನ್ನಯ ಹಳಲ ಬಗೆದಿರು ಬೆನು ದುರಳ ಹೊಡಲ ಹೊಡಲ ಶಿಕ್ಷಿಸುವೈ ಮದಂತರ ಶಿಕ್ಷಿಸುವೈ ಮದಂತರ ಒಂದು ಲೋಕದ ಚಿಂತೆಯ ಬಿಡು ಏಕೆ ರೋಧಿಸೆ ಕರುಣಿ ಮಣಿಗೆ ನೀ ಏಕೆ ರೋಧಿಸೆ ಏಕೆ ರೋಧಿಸೆ ಏಕೆ ರೋಧಿಸೆ ವ್ಯಸರದಿಂದಿರುವೆ ಏಕೆ ನಿನ್ನ ನಲಿಸಲು ನಾನಿಲ್ಲವೇ ಒಲಗಿ ಕಾನಿನ ಶೌರ್ಯವನ್ನು ಈ ಜಗದೊಳಗ ಅತ್ಯಧಿಕ ಬಲಶಾಲಿ ಈ ಪ್ರಚಂಡ ಭೀಮನ ಶೌರ್ಯವು ನಿನಗೆ ತಿಳಿಯದೇ ದೇವಿ ಪ್ರಾಣೇಶ್ವರ ಕಾರಣವಿನ್ನೇನು? ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು ಇಷ್ಟರಲ್ಲಿ ಕಾಲ ಕಳೆಯಬೇಕಾಯಿತು. ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು? ದೇವಿ ನಿಲ್ಲಿಸು ಈ ನಿನ್ನ ಬಿರುನುಡಿಗಳನ್ನ. ಹಿಂದೆ ನಿನ ಒದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು? ಯಾರು? ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನುಡಿಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನ ಕೊಯ್ಲಾಗದ ಹೇಳಿ ಎಂದು ಭಾವಿಸಿದೆಯ? ಕೇಳು ಸುಖದ ಸುಖೆ ಸುಖದ ಸುಖೆ ಸತಿ ಸತಿ ಮೋಲೋತ್ತ ಚಾರಿಣ್ಯ ಸತಿ ಸತಿ ಮೋಲೋತ್ತ ಚಾರಿಣ್ಯ ಸುಖದ ಸುಖೆ ಸರ್ವಸಂತನ ದುರ್ಯೋಧನ ಪದಮೂಲಿಗೆ ಬಿಟ್ಟ ಕಥೆಗಳು ಹೌದು
ದುರ್ಯೋಧನ ದುರ್ಯೋಧನ ಕೊನೆ ಮುರಿಯದ ಬಿಜಕದೆಲ್ಲುದ ತುಳ್ಳ ದುಶೋಧನ ಮೊದಲು ಮೊದಲು ದೇವಿ ತುಳ್ಳ ದುಶೋಧನ ಮೊದಲು ಮೊದಲು ಕಟ್ಟಿಸುವೆನುದ ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳೇ ಎಂದು ಮುಂದಾದರೂ ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ ತ್ರಿಮೂರ್ತಿಗಳೇ ನನ್ನೆದುರಾದರೂ ಸರಿಯೇ ಕೌರವರ ಶತರುಂಡಗಳನ್ನು ಈ ಧರಣಿಗೊಳಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬರದೆ ಹೋದರೆ ಆ ಬಂಡವ ಕಣ್ಣನ್ನು ಕಂದ ಪ್ರಚಂಡ ಮಹಾಪ್ರಚಂಡ ಭೀಮನೇ ಅಲ್ಲ. ಅಬ್ಬಬ್ಬ, ಎಂತಹ ಮಾತು ಎಂತಹ ಮಾತು. ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ನಾವೇ ಅಲ್ವೇ ಪ್ರಾಣೇಶ್ವರ? ದೇವಿ, ಸಾಕು ನಿಲ್ಲಿಸು ಈ ನಿನ್ನ ಹೊಗಳಿಕೆ ಮಾತುಗಳನ್ನ. ಎಂದು ನಾನು ಸಮರಾಂಗಣ ಮಧ್ಯದಲ್ಲಿ ಹೋರಾಡಿ ಆ ದುರ್ಮದೋಂಗರಾದ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಹೊತ್ತು 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 ಪುಡಿ ಪುಡಿ ಮಾಡಿ ಅವನ ತೊಳೆಯನ್ನು ಈ ನನ್ನ ನೆಚ್ಚಿನ ಗದಗಿಂದ ನುಚ್ಚು ಮಾಡುವೆನು. ಆ ದುರುಳ ದುಶ್ವಾಸನ ವಕ್ಷ ಅವನ ಬಿಸಿ ರಕ್ತದಿಂದ ಈ ನಿನ್ನ ಬಿಚ್ಚಿದ ಕೇಸರಾಶಿಯನ್ನು ನೆನೆಸಿ ಕಟ್ಟಿಸಿದರು ಅಂಚುಗಳಿರಂತೆ. ಅಲ್ಲಿಯವರೆವಿಗೂ ಈ ನಿಂದ ಮಾತು ನನಗನವಶ್ಯಕ. ಪಾಂಚಾಲಿ ಪ್ರಾಣೇಶ್ವರ, ಪಾಂಚಾಲಿ, ಓಹೋ, ನೀವೇ ಅಲ್ಲವೇ ಅಂದು ತುಂಬಿದ ಆ ರಾಜಸಭೆಯಲ್ಲಿ ಆ ಕರ್ಣನ ಶಿರಸ್ಸನ್ನು ಈ ಧರೆಗೆ ಕೆಡಹುವೆ ಎಂದು ನೀವು ಮಾಡಿರುವ ಪ್ರತಿಜ್ಞೆ ಏನಾಯಿತು? ಮರೆತು ಹೋದಿರಿ ಸ್ವಾಮಿ? ಪಾಂಚಾಲಿ, ಒಂದು ತುಂಬಿದ ರಾಜಸಭೆಯಲ್ಲಿ ಹೋಗ್ರಜನ ಧರ್ಮ ಪಾಶಕ್ಕೆ ಬದ್ಧನಾಗಿ ಮಂತ್ರಮುಗ್ಧ ಸಿಂಹದಂತೆ ಕ್ಷಣಕಾಲ ಮೌನ ವಹಿಸಿದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದ್ಯಾ? ಕಾಂಡವನವನ್ನು ದಹಿಸಿ ಕಾಲರೇಖ ನಿವಾರ್ಧಕರನ್ನು ಮರ್ದಿಸಿ ಅರಣ್ಯ ಮೆಚ್ಚಿಸಿ ಪಾಂಡವರ ಯಶೋಧುಂದುಂಬಿಯನ್ನು ದೇವಲೋಕದಲ್ಲಿ ಬೆಳಗಿದ ಈ ಗಾಂಡೀವ್ಯ ಪರಾಕ್ರಮದೆದುರು ನಿನ್ನ ನಿಂದನೆ ನುಡಿಗಳೇ ಕೇಳು. ಮುಂದೆ ನಡೆಯುವ ಭೀಕರ ಕುರುಕ್ಷೇತ್ರ ಮಹಾಸಂಗಮದಲ್ಲಿ ಈ ಗಾಂಡೀವದಿಂದ ತರಂಗವಾಗಿ ಸಿಡಿಲಿನಂತೆ ಹೊರಹೊಮ್ಮುವ ಈ ದಿವ್ಯಾಸ್ತ್ರವು ಆ ಕೌರವರ ಗುಂಡಿಗೆಯನ್ನು ಸೀಳುವು. ಅಂದು ತುಂಬಿದ ರಾಜಸಭೆಯಲ್ಲಿ ನಿನ್ನನ್ನು ಅಪಮಾನಿಸಿದಾಗ ಆ ದುರುಳ ದುರ್ಯೋಧನ ದನಿಗೂಡಿಸಿ ಗಹಗಹಿಸಿ ನಕ್ಕನಲ್ಲ ಆ ಸೂತ, ಅವನ ಶಿರಸ್ಸನ್ನು ಛೇದಿಸುವುದಾಗಿ ಅಂದು ನಾನು ಮಾಡಿದ ಶಪಥವನ್ನು ನೀನು ಮರೆತೆಯಾ? ಇಂತಹ ಗಂಡೆದೆಯ ಗಂಡಂದಿರು ನಿನಗಿರುವಾಗ ಚಿಂತಿಸುವೆ ದ್ರೌಪದ? ಶಾಂತರಾಗು. ಸಹೋದರ ಭೀಮಾರ್ಜುನರೇ, ಕೌರವ ಕಪಟ ಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ನಾವು ಷರತ್ತಿನಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ನಿಮ್ಮಗಳ ಸಹಕಾರ ಸಹಾಯದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ ಕಳೆದಿದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಸಂಧಾನದಿಂದಲೇ ಪಡೆಯಬೇಕೆಂದು ನನ್ನ ಇಚ್ಛೆ. ಇದಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ? ಅಗ್ರಜ ಸಹೋದರ, ಸಮಸ್ತ ಲೋಕಾನುಭಾವವುಳ್ಳ ನಿಮಗೆ ಪ್ರತಿ ಉತ್ತರವನ್ನು ನೀಡಿದನೆಂದು ಭಾವಿಸಬೇಕು. ವಂಚಕರ ಪ್ರತಿ ಸಮಸ್ಯೆಯಿಂದಲೂ ಅಲ್ಲೋಲ ಕಲ್ಲೋಲವಾದ ಈ ನನ್ನ ಸ್ಥೈರ್ಯವು ಸತ್ವ ಪರೀಕ್ಷೆಗೆ ಎದುರಾಗಿ ನಿಂತಿದೆ. ಸಪ್ತದೀಪೋದ್ಗಾರ ನಭೋ ಮಾರ್ಗಗಳೇ ಚಲಿಸಬಹುದು. ಸುರ, ನರ, ಕಿನ್ನರ, ಕಿಂಪುರುಷ, ಯಕ್ಷ, ಗಂಧರ್ವ ಪಾಲಾಕ್ಷರೇ ನನ್ನೆದುರಾಗಲಿ. ಕ್ಷತ್ರಿಯೋಚಿತ ಧರ್ಮವನ್ನು ನುಂಗಿದ ಆ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಈ ಭರತ ಭೂಮಿಯನ್ನು ಛಿದ್ರವಾಗಿ ಮಾಡಲು ಹೊರಟಿರುವನಲ್ಲ ಆ ಕುನ್ನಿ ಕೌರವ. ಅದು ಅಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ
ಈ ನಮ್ಮ ಪಾಂಚಾಲಿಯ ಕಡೆ ಕೈ ತೋರಿ ಅವನ ತೊಡೆ ತಟ್ಟಿ ಕುಳಿತಕೋ ಎಂದು ಕರೆದವನು ಅವನ ಅಟ್ಟಹಾಸವು ಎಷ್ಟರ ಮಟ್ಟಿಗಿರುವುದೆಂದು ನಾನು ನೋಡಲೇಬೇಕು. ಇಡೀ ಭರತ ವಂಶದಲ್ಲಿ ನನ್ನ ಸಮನಾರಿಲ್ಲವೆಂದು ಹೆಗ್ಗಿದ ಹುಚ್ಚು ಮಾನವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ಬಲಹೀನರೇನಣ್ಣ, ಬಲಹೀನರೇ. ಅವನಂತಹ ಚಲವಂತನಾದರೆ, ಅವನಂತಹ ಬಲಾಢ್ಯನಾದರೆ ರಣಾಂಗಣದಲ್ಲಿ ನನ್ನೆದುರು ನಿಲ್ಲಲಿ. ಕೋಟ್ಯಾಧೀಕ್ಷರು ಸಾಟಿ ಇಲ್ಲದೆ ಬಂದರು ಆ ದುರುಳ ಕೌರವರ ಕುರುರಕ್ತವನ್ನು ಧರಿಸಿಯೇ ಬಿಡುತ್ತೇನೆ. ಯುದ್ಧ ಯುದ್ಧ ನಾನದಕ್ಕೆ ಸದಾ ಸಿದ್ಧ. ಅಣ್ಣ, ಧರ್ಮದ ತ್ವರರಾದ ತಮ್ಮ ಆಜ್ಞೆಗೆ ವಿರುದ್ಧವಾಗಿ ನಾವೆಂದೂ ನುಡಿಯುವುದಿಲ್ಲ. ಆದರೆ ಆ ಕಳವಿರೋಧಿ ಕೌರವರ ತಲೆಗಳನ್ನು ಛೇದಿಸದೆ ಬಿಡುವುದಿಲ್ಲ. ನಿಮ್ಮ ಸತ್ಯವಾಕ್ಯ ಪರಿಪಾಲನೆಯೇ ನಮ್ಮ ಮುಖ್ಯ ಉದ್ದೇಶ. ಆದರೆ ಅಣ್ಣ ಭೀಮಸೇನನ ಅಭಿಮತವೇ ನಮ್ಮ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹೋದರರೇ, ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡಿದ್ದು ವ್ಯರ್ಥವಾದರೆ ಪುನಃ ಅದನ್ನು ಗಳಿಸಲಾದೀತೆ. ಯುಗಗಳು ಕಳೆದರೋಗ ಸಾಧ್ಯವಿಲ್ಲ. ನಿಮ್ಮೆಲ್ಲರ ಬಯಕೆ ಧರ್ಮ ಸಮ್ಮತವಾದರೆ ಫಲಾಫಲಗಳನ್ನು ಚಿಂತಿಸಬೇಕಲ್ಲ. ಈಗ ನಮಗೆ ಉಳಿದಿರುವುದು ಸಹನೆ ಮತ್ತು ಶಾಂತಿ. ಶಾಂತಿ 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 ಎನ್ನು ಬಿಟ್ಟಿಲ್ಲವೇನಣ್ಣ ಆ ನಿಮ್ಮ ಹುಚ್ಚುತನದ ಭ್ರಾಂತಿ. ದರ್ಪದ ಕುಡಿಕಿತ್ತು ಗಂಡುತನದ ಬಂಡರನ್ನು ಮಾತ್ರದಿಂದಲೇ ಸಂಭರಿಸಿ ಜಗವನೆ ಜಯಿಸುವ ಬಾಹುಬಲವುಳ್ಳ ಪಾಂಡವರು ಆ ದಾಯಾದಿಗಳ ಶತರುಂಡಗಳನ್ನು ಈಡಾಡದೇ ಬಿಡುವುದಿಲ್ಲ. ಪಾಂಡವರ ಮಾನ ಮಣ್ಣು ಪಾಲಾಗುವ ಮುನ್ನ ಭಯಂಕರವಾದ ಯುದ್ಧ ನಡೆಯಲೇಬೇಕು. ಇಲ್ಲಿಯವರೆಗೂ ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು. ಇನ್ನು ಮುಂದೆ ಶಾಂತಿ ಸಹನೆ ಸಹಿಸಲಾಗದು. ಈಗೇನು ಮಾಡಲಿ? ನನ್ನ ಸಹೋದರ ಇಚ್ಛೆಯಂತೆ ನಡೆಯಲಿ. ಈ ಭರತ ಭೂಮಾತೆಯನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಲಿ ನನಗೊಂದೂ ತೋಚದಂತಾಗಿದೆ. ಈ ವಿಚಾರದಲ್ಲಿ ನಾವು ದುಡುಕುವುದು ಸರಿಯಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಮುಂದಿನ ವಿಚಾರವನ್ನು ಆಲೋಚಿಸೋಣ. ಅದೋ ಶ್ರೀಕೃಷ್ಣ ಪರಮಾತ್ಮರು ಇತ್ತಲೇ ಬರುತ್ತಿರುವರು. ಪರಮಾತ್ಮನಿಗೆ ನಮಸ್ಕರಿಸುವ ಪರಮಾತ್ಮನಿಗೆ ನಮಸ್ಕರಿಸುವರು. ಪಾಂಡಪುತ್ರರೇ, ನಿಮಗೆ ಮಂಗಳವಾಗಲಿ. ಮೇಲೇಳಿ. ಪರಮಾತ್ಮ, ನಾನು ನಮಸ್ಕರಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ದೇವಕಿ ವರನಂದನ ಭವದನಯನ ನಮಿತ ಮಾಧವ ದೇವಕಿ ವರನಂದನ. ನಂದ ಗೋಕುಲ ಮಂದಾರ ಮಧುರ ಮುರುಳಿಯ ದಾನಕ್ಕೆ ಮರುಳಾದ ಜನರ ಬಂದು ಎನಿಸಿದ ಪರಮಾತ್ಮನು ನೀನೆ. ಬಂದು ಎನಿಸಿದ ಪರಮಾತ್ಮನು ನೀನೆ. ಐವರಾದ ವಿಮಾನ ನಿನದಾಗಿದೆ ನಮ್ಮ ಪಾಲಿನದಾನಂದ ನಮದಾಗಿದೆ. ಐವರಾದ ವಿಮಾನ ನಿನದಾಗಿದೆ ನಮ್ಮ ಪಾಲಿನದಾನಂದ ನಮದಾಗಿದೆ. ಎಂದು ನಿನಗಿಂತ ಪರದೈವವೇನಿಲ್ಲವೋ. ಎಂದು ನಿನಗಿಂತ ಪರದೈವವೇನಿಲ್ಲವೋ. ನಮಿತೆ ಮಾಧವ ದೇವಕಿ ವರನಂದನ ಭವದನಯನ ನಮಿತೆ ಮಾಧವ ದೇವಕಿ ವರನಂದನ
ದೇವಕಿ ವರ ನಂದನ ದೇವಕಿ ವರ ನಂದನ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮನೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದೆ ದೇವ. ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ವಾತ್ಸಲ್ಯವು ಅಪಾರವಾದದ್ದು ತಂದೆ, ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕಯ್ಯ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಿರಲಿ ಧರ್ಮನಂದನ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀನು ಯಾವ ತೀರ್ಮಾನವನ್ನು ಕೈಗೊಂಡೆ? ಪರಮಾತ್ಮ, ಹತ್ತಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯವು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ಅಂದರೆ ಮಾತಿನ ಅರ್ಥ ಅಂದರೆ ಕಾಲದ ದೈವೋದು ಅಸಮತವೇನಗೆ ಕಾಲದ ದೈವೋದು ಅಸಮತವೇನಗೆ ಆರಿಸಬೇಡೆನ್ನ ಬೇಡುವೆ ದೇವಾ. ಕಾಡಿಸಬೇಡೆನ್ನ ಬೇಡುವೆ ದೇವಾ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಸದನವು ಬೇಡ ಮಗೆ ಓ ದೇವಾ, ಸದನವು ಬೇಡ ಮಗೆ. ತಂದೆಯಿಂದಲೇ ರಾಘವ ಪಡೆವ, ತಂದೆಯಿಂದಲೇ ರಾಜವ ಪಡೆವ. ಅಂದ ಮಾಡೆಂದು ಬೇಡುವೆ ದೇವಾ. ಅಂದವ ಮಾಡೆಂದು ಬೇಡುವೆ ದೇವಾ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಕದನವು ಬೇಡ ನಗೆ ಓ ದೇವಾ, ಕದನವು ಬೇಡ ನಗೆ. ಅಂದರೆ ನನ್ನಿಂದ ತೃಣಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲಿ. ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟುವ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಹೇಳು. ನೀನು ನಮ್ಮ ಸಂಧಾನಿಯಾಗಿ ದುರ್ಯೋಧನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು. ಆತನೇನಾದ್ರೂ ಯುದ್ಧವು ಖಂಡಿತ ಬೇಡ ವಾಸುದೇವ, ಬೇಡ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದೆ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಮತವೇನೋ ಧರ್ಮಸಮ್ಮತವಾದುದೇ. ಆದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತವೇ. ಮಂದಮತಿಯ ಕೌರವರನ್ನು ಕೊಂದಿ ನಮಗೆ ಸಲ್ಲದು. ಮಂದಮತಿಯ ಕೌರವರನ್ನು ಕೊಂದಿ ನಮಗೆ ಸಲ್ಲದು. ಬಂದೆ ಪಾಡು ಜಗತ್ತ ನಾಳೆ ಒಪ್ಪಿಸಿ ಬೇಡುವೆ ನಿನಗೆ. ಕೇಳು ಕೃಷ್ಣ, ಬಂದೆ ಪಾಡು ಜಗತ್ತ ನಾಳೆ ಒಪ್ಪಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರನ್ನು ಕೊಂದಿ ನಮಗೆ ಸಲ್ಲದು. ಕೊಂದಿ ನಮಗೆ ಸಲ್ಲದು. ರಾಜ ಅವನೊಬ್ಬನ ಆಸ್ತಿ. ಏನು ಕೃಷ್ಣ, ಶಿಕ್ಷತೆ ರಾಜ ಅವನೊಬ್ಬನ ಆಸ್ತಿ. ಶ್ರಮವಹಿಸಿ ದುಡಿದಿಹೆವು, ಶ್ರಮವಹಿಸಿ ದುಡಿದಿಹೆವು. ಒಪ್ಪಿದ ಪೂರ್ವಸ್ತವೇ ಒಪ್ಪಿದ ಪೂರ್ವಸ್ತವೇ ಧರ್ಮ
ನಮ್ಮಗಳ ಅಭಿಮತವೇ ಕೃಷ್ಣ. ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ನಮ್ಮನ್ನು ಆವರಿಸಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿಕೊಂಡು ನೋಡವೆಂದರೆ ಪಾತೃ ಎಂಬುವ ಪಾಶ ನಮ್ಮನ್ನು ಅಂಧರನ್ನಾಗಿ ಮಾಡಿದೆ. ಛೀ, ಸುಡಬೇಕು ಈ ನಮ್ಮ ಏಡಿ ಜನ್ಮವನ್ನು. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದ ಸರಿ. ಇನ್ನು ಅರ್ಜುನ? ಪರಮಾತ್ಮ, ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಈ 7 ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿಬಿಟ್ಟೆಯ? ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಪ್ರತಿ ನುಡಿಯಲಾರ. ತಂಗಿ ದೃಪದ, ಏಕಮ್ಮ ಕಿನ್ನಳಾಗಿ ನಿಂತಿರುವಿ. ಈ ನಿನ್ನ ಪತಿಗಳ ಅಭಿಮತವು ನಿನಗೂ ಧರ್ಮದ ಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾಗಿದ್ದಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾಗಿದೆ? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗುಡ್ಡಿ ಬೇಡಿದರು ತೋರದಿ ಹೇಗೆ ಕರೆದ
ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ? ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನನನ್ನು ತಿಂದು ಆ ಭಂಡ ಭಕ್ತನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟರ್ ಹಿಡಿದು ಪಾಕ ಶಾಲೆಗೆ ಹೋಗಿ. ನೀವು ಸಹ ನನ್ನ ಪತಿಯೇ? ನಾಚಿಕೆಯಾಗುವುದಿಲ್ಲವೇ ನಿಮಗೆ? ನೀನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸುರನ್ನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡ ಹೋಗಿ ಸ್ವಾಮಿ. ನೀವು ಸಹ ನನ್ನ ಪತಿಯೇ? ಛೀ 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 ಛೀ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ದುರುಳ ದುಶ್ಯಾಸನ ಸೀರೆಯ ಸೆಳೆವಾಗ, ದುರುಳ ದುಶ್ಯಾಸನನು ಸೀರೆಯ ಸೆಳೆವಾಗ, ದುರುಳ ದುಶ್ಯಾಸನನು ಸೀರೆಯ ಸೆಳೆವಾಗ ಮಾಡಿದ ಪಂಥವ ಮರೆತಿಹರೆ ನೀವು. ಮಾಡಿದ ಪಂಥವ ಮರೆತಿಹರೆ ನೆನಪಿನಲ್ಲಿರುವುದೇ ಸ್ವಾಮಿ? ಖಂಡಿತವಾಗಿಯೂ. ಆದರೂ ಇಲ್ಲಿವರೆಗೂ ಮರೆತಿರುವಿರಲ್ಲವೇ? ಛೀ, ಮರೆತಿದ್ದರೆ ತಾನೇ ನೆನಪು ಮಾಡಿಕೊಳ್ಳಲು. ಪ್ರಾಣೇಶ್ವರ, ನನ್ನ ಮಾತನ್ನು ಕೇಳಿ. ಕೇಳುತ್ತಿರುವೆನಲ್ಲ, ಹೇಳು. ಛೀ, ನಾಚಿಕೆಯಾಗುವುದಿಲ್ಲವೇ ನಿಮಗೆ? ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ಕರ್ಣನ ಶಿರವ ಧರಿಗಿಡ ಹೂವೆ ಎಂದು ಅಲ್ಲವೇ ಸ್ವಾಮಿ? ಕರ್ಣನ ಶಿರವ ಧರಿಗಿಡ ಹೂವೆ ಎಂದು. ಪ್ರಾಣೇಶ್ವರ, ಕರ್ಣನ ಶಿರವ ಧರಿಗಿಡ ಹೂವೆ ಎಂದು ಮಾಡಿದ ಪಂಥವ ಮರೆತಿಹರೆ ನೀವು. ಪ್ರಾಣೇಶ್ವರ, ಮಾಡಿದ ಪಂಥವ ಮರೆತಿಹರೆ ನೀವು, ಮಾಡಿದ ಪಂಥವ ಮರೆತಿಹರೆ ನೀವು. ಪ್ರಾಣೇಶ್ವರ, ಪಾಂಚಾಲಿ ಛೀ, ಸ್ವಾಮಿ, ಪಾಂಚಾಲಿ, ನಾಚಿಕೆ ಆಗುದಿಲ್ಲವೇ ನಿಮಗೆ? ಛೀ, ಪಾಂಚಾಲಿ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ನೀವುಗಳು ನನ್ನ ಪತಿಯೇ? ಛೀ, ಅಲ್ಲ ಅಲ್ಲ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ.
ಈಗ ಚೆನ್ನಾಯಿತಲ್ಲ. ನಾಲ್ಗೆ ಸಹೋದರರ ಐವರ ಅಭಿಪ್ರಾಯವೇ ಒಂದಾದರೆ ಈಕೆ ಅಭಿಪ್ರಾಯವೇ ಬೇರೆ ಆಯಿತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀವೇನು ಮಾಡಿಯೇ ಈಕೆ ಅಭಿಪ್ರಾಯವೇ ಬೇರೆ ಆಯಿತಲ್ಲ ಎಂದೆನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಆದರೆ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲದೆ ಹಂದುಕುರು ಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತಧಿಂ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನನತಂ ಗದಗದ ದಂಡದಿಂದ ಪಾತಕಿ ದುರ್ಯೋಧನನ ತೊಡೆಯ ಪುಡಿಗೊಟ್ಟಂ ನುಡಿದೆಯೋ ಗಂಡುಗಲಿ ನೀನಂದು ಢಂಬದ ನುಡಿಗಳ ಭೀಮ ನೀ ನುಡಿದು ಮರೆತೆಯೋ ಮರೆತು ನಿದ್ರೆಯೋಳಿಯೋ ಇಡಿಂಬ ಮನೋಹರ ಕುಹಕ ಕಂಟಕದ ಕರುಳಿರಿಯುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಕಣ್ಣೀರಿಗೆ ಬದಲಾಗಿ ನಮ್ಮ ವೈರಿಯರ ಹೆಂಡತಿಯರ ಕಣ್ಣಲ್ಲಿ ಶತಸಹಸ್ರ ಕಂಬನಿ ಮಣಿಯನ್ನೇ ಕಾಲವೇ ಕೌರವನ ಬೆಂಬಲವಾಗಿ ನಿಲ್ಲದು. ತಲಕಿಗಳು ಸಮುದ್ರವ ತೆಗೆದು ತರುವೆನ ದುರ್ಯೋಧನ ದುಶ್ಯೋಧನರೆಂಬ ದುಷ್ಟ ಕೀಟಗಳ ಭಯದ ದುಶ್ಯೋಧನನ ಒಡಲ ಪುಡಿಗುಟ್ಟಿ ಪಾದಕಿ ದುರ್ಯೋಧನನ ತಲೆಯ ಕಟ್ಟಿಸುವೆ ಈ ನಿನ್ನ ಬಿರುನುಡಿಯ ಪಡೆದಿರುವೆತೆಯ ಓನರ ಕಾಸುರ ಮರ್ದನ ಏಳೆನ್ನ ಪ್ರತಿಜ್ಞೆಯನ್ನ ಎದೆಯ ಕುಲ ಹೇಗಿದ್ದನು ತನನು ಪಂಚಿಗೆಯ ಪ್ರಣದಾಹ ಮುಗಿಸಿಕೊಳ್ಳೆ ಫಲ ಶೂನ್ಯತೆಯ ಕುಲ ಹೇಗಿದ್ದನು ತಂದು ನೆಲಕ್ಕೆ ತನನು ಪ್ರಣದಾಹ ಮುಗಿಸಿಕೊಳ್ಳೆ ತುರುಪನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ರಸಿಯ ತುರುಪನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಎಲುಬುಗಳ ಸಂತರಿಸಿ ಕೆಲಸಂದಿ ಹೌದು ನಾನು ತಂದ ಎಲುಬುಗಳ ಸಂತರಿಸಿ ಮಾಡಿಸಿದೆ ಪರಮಾತ್ಮ ದಯಮಾಡಿ ಸತಿಯನ್ನು ನಿರಾಕರಿಸಿದರು. ಪರಮಾತ್ಮ ವೈರೈ ಕರ್ಣನ ಸಿರುವ ತೆಗೆದಿರುವೆ ವೈರೈ ಕರ್ಣನ ಸಿರುವ ತೆಗೆದಿರುವೆ ದರೆಯರಿಗೀಗ ಅದೆಂದು ತನುವ ದರೆಯರಿಗೀಗ ಅದೆಂದು ತನುವ ಬರ್ಪ ಸಮೃದ್ಧಿ ವಿನಾಶಗೊಳ್ಳುತ್ತೆ ಬರ್ಪ ಸಮೃದ್ಧಿ ವಿನಾಶಗೊಳ್ಳುತ್ತೆ ಪಾಪಕನ ಗೌರವ ತಮ್ಮ ಬಲವ
ಹೌದು ಪರಮಾತ್ಮ, ಈ ದೃಪದ ಕುವರಿಗೆ ಕವಿದಿರುವ ಅಂಧಕಾರವನ್ನು ಕಿತ್ತೊಯ್ಯದೆ ಅದೆಂದಿಗೆ ಶಾಂತಿ ಸಮಾಧಾನ. ಹೀಗೆ ಅದು ಅಲ್ಲದೆ ಈ ಸವ್ಯಸಾಚಿ ಕ್ರೋಧಾಗ್ನೆಯು ದಗದಗಿಪ ಕಾಲಾಗ್ನೆಯಂತೆ ಆ ಕೌರವರ ಕುಲವನ್ನು ಸುಡಲು ನಿಂತಿರುವಾಗ ಆ ಸೂತಕರ್ಣನ ಶಿರಸ್ಸನ್ನು ಎಂದು ಛೇದಿಸುವನೋ ಅಂದೇ ನನ್ನ ಮನಸ್ಸಿಗೆ ಸಮಾಧಾನ. ಹೀಗಿರುವಾಗ ಆ ಕೌರವರಿಗೂ ನಮಗೂ ಸಂಧಿಯು ಅಸಾಧ್ಯ. ಯುದ್ಧ ನಡೆದೇ ತಿರಬೇಕು. ಅರ್ಜುನ, ಅರ್ಜುನ! ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗವಾಗಿ ಸಂಧಿಗೆ ಸಮ್ಮತಿಸಿದರೂ ಸಹ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗಿಸಿ ಒತ್ತಿ ಉರಿಯುತ್ತಿರುವುದು, ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ತೀರ್ಮಾನವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಟು ಕವಿದಿರುವುದು. ನಿನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭು ನೀನು ನಮ್ಮ ಸಂಧಾನಿಯಾಗಿ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು. ಆತನೇನಾದರೂ ಅರ್ಧ ರಾಜ್ಯವನ್ನು ಕೊಡುವುದಿಲ್ಲ ಎಂದು ನಿರಾಕರಿಸಿದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಕೇಳು. ಯುದ್ಧವು ಖಂಡಿತ ಬೇಡ ವಾಸುದೇವ, ಬೇಡ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ನೀವಿನ್ನು ನಡೆಯಿರಿ.